ವೀಕ್ಷಕರೇ ನಮಸ್ಕಾರ. ಸುಮಾರು 10,000 ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲೆ ಓಡಾಡುತ್ತಿದ್ದ ಭಯಾನಕ ತೋಳಗಳು ಈಗ ಮತ್ತೆ ಬೆಳಕಿಗೆ ಬಂದಿವೆ. ಅಳಿದು ಹೋಗಿದ್ದ ಈ ಪ್ರಾಣಿಗಳನ್ನು ವಿಜ್ಞಾನದ ಸಹಾಯದಿಂದ ಮತ್ತೆ ಬದುಕಿಸಲಾಗಿದೆ. ಈ ಅಸಾಧ್ಯವಾದ ಕೆಲಸವನ್ನು ವಿಜ್ಞಾನ ಹೇಗೆ ಮಾಡಿತು ಅಂತ ನೋಡೋಣ. ಸಂಪೂರ್ಣವಾಗಿ ನಾಶವಾಗಿದ್ದ ಈ ಜೀವಿ ಮನುಷ್ಯರು ಸತ್ತು 10,000 ವರ್ಷಗಳ ನಂತರ ಹುಟ್ಟಿದ ಮಗುವಿನ ಕಥೆಯಂತೆ ಅನಿಸಬಹುದು, ಆದರೆ ಇದು ನಿಜಕ್ಕೂ ನಡೆದಿದೆ. ವಿಜ್ಞಾನದ ದೊಡ್ಡ ಸಾಧನೆ ಇದು. ಜುರಾಸಿಕ್ ಪಾರ್ಕ್ ಸಿನಿಮಾದ ಕಥೆಯ ಹಾಗೆ ಇದು ನಿಜವಾಗಿಯೂ ಆಗಿದೆ. ಹೌದು, ಇದು ಸತ್ಯ. ಸಿನಿಮಾಗಳಲ್ಲಿ ಡೈನೋಸಾರ್ಗಳನ್ನು ವಾಪಸ್ ತಂದ ಹಾಗೆ ಭಯಾನಕ ತೋಳಗಳು 10,000 ವರ್ಷಗಳ ನಂತರ ಬಂದಿವೆ. ಸತ್ತು ಹೋಗಿದ್ದ ಪ್ರಭೇದಗಳನ್ನು ಮತ್ತೆ ಬದುಕಿಸುವ ತಂತ್ರಜ್ಞಾನ ಈಗ ಮನುಷ್ಯನಿಗೆ ಇದೆ. ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ಭಯಾನಕ ತೋಳಗಳು ಹೇಗೆ ವಾಪಸ್ ಬಂದವು ಅಂತ ತಿಳಿಯೋಣ. ಇದು ಒಂಥರ ಆಶ್ಚರ್ಯದ ವಿಷಯ ಅಂತ ಅನಿಸಬಹುದು, ಆದರೆ ಫೇಮಸ್ ಉದ್ಯಮಿ ಎಲಾನ್ ಮಸ್ಕ್ ಅವರು ಇಂಥದ್ದೊಂದು ತೋಳವನ್ನು ತಮ್ಮ ಸಾಕು ಪ್ರಾಣಿಯಾಗಿ ಇಟ್ಟುಕೊಳ್ಳಲು ಬಯಸಿದ್ದಾರೆ ಅನ್ನೋದು ಗಮನಿಸಬೇಕಾದ ವಿಷಯ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರೋ ನೀವು ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ. ಸರಿ, ವಿಷಯಕ್ಕೆ ಬರೋಣ. ಸುಮಾರು 1,000 ವರ್ಷಗಳ ಹಿಂದೆ ರಾಜರಾಜ ಚೋಳ ಅಂತ ಒಬ್ಬ ರಾಜ ಇದ್ದ. ಅವನು ದೊಡ್ಡದಾದ ಹಳೆಯ ದೇವಸ್ಥಾನ ಕಟ್ಟಿಸಿದ. 2,000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಭೂಮಿ ಮೇಲೆ ಇದ್ರು. ಇವತ್ತು ಕ್ರಿಶ್ಚಿಯನ್ ಧರ್ಮ ಜಗತ್ತಿನೆಲ್ಲೆಡೆ ಹರಡಿದೆ. ಆದರೆ ನಾವು ಮಾತಾಡ್ತಾ ಇರೋದು 10,000 ವರ್ಷಗಳ ಹಿಂದಿನ ಕಾಲದ ಬಗ್ಗೆ. ಪಿರಮಿಡ್ಗಳು ಕೂಡ 5,000 ವರ್ಷಗಳ ಹಿಂದೆ ಕಟ್ಟಿದ್ದು. ಇದು ಜಸ್ಟ್ ಅರ್ಧ ದಾರಿ ವಾಪಸ್ ಹೋದ ಹಾಗೆ. ಆ ಟೈಮಲ್ಲಿ ಭೂಮಿ ಹಿಮಯುಗದಲ್ಲಿತ್ತು. ಯಾವ ಭಾಷೆ ಇರಲಿಲ್ಲ, ಯಾವ ನಾಗರಿಕತೆ ಇರಲಿಲ್ಲ, ಬರೀ ಹಿಮ ಮತ್ತೆ ಮೌನ ಇತ್ತು. ಆ ಕಾಲದಲ್ಲಿ ಇವತ್ತಿನ ತೋಳಗಳಿಗಿಂತ ಸ್ಟ್ರಾಂಗ್, ದೊಡ್ಡ ಮತ್ತೆ ಕ್ರೂರವಾದ ಭಯಾನಕ ತೋಳಗಳು ಓಡಾಡ್ತಾ ಇದ್ವು. ಈ ಭಯಾನಕ ತೋಳಗಳ ದವಡೆಗಳು ಮೂಳೆಗಳನ್ನು ಪುಡಿ ಮಾಡುವಷ್ಟು ಶಕ್ತಿಶಾಲಿ ಆಗಿದ್ದವು. ಅವು ಆ ಕಾಲದ ಮುಖ್ಯ ಬೇಟೆಗಾರ ಆಗಿದ್ದವು. ಆಹಾರ ಸರಪಳಿಯ ಟಾಪ್ ಅಲ್ಲಿ ಅವು ಇದ್ವು. ಇವತ್ತಿಗೂ ಗೇಮ್ ಆಫ್ ಥ್ರೋನ್ಸ್ ತರ ಪಾಪ್ಯುಲರ್ ಸ್ಟೋರಿಗಳಲ್ಲಿ ಸ್ಟ್ರಾಂಗ್ ಅನಿಮಲ್ಸ್ ಗಳನ್ನು ಭಯಾನಕ ತೋಳಗಳ ರೂಪದಲ್ಲಿ ತೋರಿಸಿದ್ದಾರೆ. ಹ್ಯಾರಿ ಪಾಟರ್ ಕಾದಂಬರಿಗಳಲ್ಲೂ ಭಯಾನಕ ತೋಳಗಳು ಶಕ್ತಿಯ ಸಂಕೇತ ಆಗಿವೆ. ಇವತ್ತಿಗೂ ಅವುಗಳ ಬಗ್ಗೆ ಚರ್ಚೆಗಳು ನಡೀತಾನೆ ಇವೆ. ಅಮೆರಿಕಾದಲ್ಲಿ ಅವುಗಳ ಹೆಸರನ್ನು ಮಕ್ಕಳನ್ನು ಹೆದರಿಸೋಕೆ ಕೂಡ ಯೂಸ್ ಮಾಡ್ತಾರೆ. ಹೆಚ್ಚಿನ ಜನ ಇದು ಬರೀ ಒಂದು ಕಟ್ಟುಕಥೆ ಅಂತ ಅಂದುಕೊಂಡಿದ್ರು. ನಮ್ಮ ಕಲ್ಪನೆಯಲ್ಲಿರೋ ಒಂದು ಹಳೆ ಕಾಲದ ಡೈನೋಸಾರ್ ತರ ಇದು ಇತ್ತು. ಆದರೆ ಕೊಲೊಸಲ್ ಅಂತ ಅಮೆರಿಕಾದ ಜೀವವಿಜ್ಞಾನ ಕಂಪನಿಯೊಂದು ಅವುಗಳನ್ನು ವಾಪಸ್ ತಂದಿದೆ. ಅವರು 3 ಭಯಾನಕ ತೋಳಗಳನ್ನು ಮತ್ತೆ ಬದುಕಿಸಿದ್ದಾರೆ. ನೀವು ಈ ರಿಪೋರ್ಟ್ ನೋಡ್ತಾ ಇರೋ ಈ ಕ್ಷಣದಲ್ಲಿ ಅವು ಜೀವಂತವಾಗಿವೆ. ಬೇಟೆಗಾರರು, ಕಳ್ಳ ಬೇಟೆಗಾರರು ಮತ್ತೆ ಶ್ರೀಮಂತರಿಂದ ಕಾಪಾಡೋಕೆ ಅವುಗಳನ್ನು ರಹಸ್ಯವಾದ ಜಾಗದಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿಯೇ ಆ ಪ್ಲೇಸ್ ತುಂಬಾ ರಹಸ್ಯ ಆಗಿದೆ. 3 ಭಯಾನಕ ತೋಳಗಳು ದೊಡ್ಡದಾದ ಮತ್ತೆ ಸೇಫ್ ಆದ 2,000 ಎಕರೆ ಜಾಗದ ಫೆಸಿಲಿಟಿಯಲ್ಲಿ ವಾಸ ಮಾಡ್ತಾ ಇವೆ. ಈ 3 ತೋಳಗಳು ಅಣ್ಣ ತಂಗಿಯಂದಿರು. ಅವುಗಳಲ್ಲಿ ಒಂದರ ಮೊಮ್ಮಗನಿಗೆ ರೋಮುಲಸ್ ಅಂತ ಹೆಸರಿಟ್ಟಿದ್ದಾರೆ, ಇನ್ನೊಂದರ ಮೊಮ್ಮಗ ರೆಮೂಸ್, ಮತ್ತೆ 3ನೇಯದರ ಮೊಮ್ಮಗಳಿಗೆ ಖಲೀಸಿ ಅಂತ ಹೆಸರಿಟ್ಟಿದ್ದಾರೆ. ರೋಮುಲಸ್ ಮತ್ತೆ ರೆಮೂಸ್ ಅವಳಿ ಸಹೋದರರು. ಅವರು ಅಕ್ಟೋಬರ್ 1, 2024 ಹುಟ್ಟಿದರು. ಸೇಫ್ಟಿ ಕಾರಣಕ್ಕೆ ಆ ಡೇಟ್ ಅನ್ನು ಸೀಕ್ರೆಟ್ ಆಗಿ ಇಟ್ಟಿದ್ರು. ಮುಂದೆ ಅವುಗಳನ್ನು ಹೇಗೆ ಜೀವಂತಗೊಳಿಸಿದರು ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಸ್ವಲ್ಪ ಹಿನ್ನೆಲೆ ಮಾಹಿತಿ. ರೋಮುಲಸ್ ಮತ್ತೆ ರೆಮೂಸ್ ಅಕ್ಟೋಬರ್ 1, 2024 ಹುಟ್ಟಿದರು. ಈ ಹೆಸರುಗಳು ನಿಮಗೆ ಗೊತ್ತಿರಬಹುದು. ರೋಮನ್ ಪುರಾಣದ ಪ್ರಕಾರ ರೋಮ್ ಒಮ್ಮೆ ಬರೀ ಒಂದು ಕಾಡಾಗಿತ್ತು. ಮತ್ತೆ ಆ ಕಾಡಿನಲ್ಲಿ ರೋಮುಲಸ್ ಮತ್ತೆ ರೆಮೂಸ್ ಅಂತ ಅವಳಿ ಸಹೋದರರು ಹುಟ್ಟಿದರು. ಅವರನ್ನು ಒಂದು ಭಯಾನಕ ತೋಳ ಬೆಳೆಸಿತ್ತು. ಟಾರ್ಜನ್ ಅನ್ನು ಕೋತಿಗಳು ಬೆಳೆಸಿದ ಹಾಗೆ ಅವರೇ ಮುಂದೆ ರೋಮ್ ಸಿಟಿಯನ್ನು ಸ್ಥಾಪಿಸಿದರು. ಹೀಗೆ ರೋಮನ್ ಸಾಮ್ರಾಜ್ಯ ಶುರುವಾಯಿತು. ಎಲ್ಲಾ ರೋಮನ್ ರಾಜರು ಅವರ ನಂತರ ಬಂದರು. ಆ ಹೆಸರುಗಳ ಹಿಂದಿನ ಕಥೆ ಇದು. ಈಗ ಆ ಹೆಸರುಗಳು ಮತ್ತೆ ಜೀವ ಪಡೆದಿವೆ. ರೋಮ್ ಸ್ಥಾಪನೆಯಿಂದ ಹಿಡಿದು ನಿಜವಾದ ಭಯಾನಕ ತೋಳಗಳವರೆಗೆ ಇದು ಒಂದು ಕಂಪ್ಲೀಟ್ ಸರ್ಕಲ್. ಕ್ರಿಸ್ತ ಪೂರ್ವ 8,500ರಲ್ಲಿ ಅವುಗಳ ಕೂಗು ಭೂಮಿಯಿಂದ ಮಾಯವಾಯಿತು. ಆದರೆ ಜನವರಿ 1, 2025 ಹೊಸ ಕೂಗು ಕೇಳಿ ಬಂತು. ಈ ವರ್ಷದ ಹೊಸ ವರ್ಷದ ದಿನದಂದು 3ನೇ ಭಯಾನಕ ತೋಳ ಹುಟ್ಟಿತು. ಇದು ಹೆಣ್ಣು. ಮೊದಲ 2 ಗಂಡುಗಳಾಗಿದ್ದವು.
ಈಗ ಅವುಗಳ ತಂಗಿ ಹೆಣ್ಣು ತೋಳ ಹುಟ್ಟಿದೆ. ಅದಕ್ಕೆ ಖಲೀಸಿ ಅಂತ ಹೆಸರಿಟ್ಟಿದ್ದಾರೆ. ಹೌದು, ಇದು ಡೈರೆಕ್ಟ್ ಆಗಿ ಗೇಮ್ ಆಫ್ ಥ್ರೋನ್ಸ್ ನಿಂದ ಸೆಲೆಕ್ಟ್ ಮಾಡಿದ್ದು. ಈ 3 ತೋಳಗಳು ಅದೇ 2000 ಎಕರೆ ಜಾಗದ ಅಭಯಾರಣ್ಯದಲ್ಲಿ ಬೆಳೆಯುತ್ತಿವೆ. ಶೀಘ್ರದಲ್ಲೇ ಪ್ರತಿಯೊಂದು 6 ಅಡಿಗಳಿಗಿಂತಲೂ ಉದ್ದವಾಗಿ ಬೆಳೆಯುತ್ತದೆ. ಇದು ಒಬ್ಬ ಅವರೇಜ್ ಇಂಡಿಯನ್ ಮೆನ್ನ ಎತ್ತರಕ್ಕೆ ಸಮಾನವಾಗಿರುತ್ತದೆ. ಈಗ ಅಂತಹ ಸೈಜ್ನ ಭಯಾನಕ ತೋಳವನ್ನು ಕಲ್ಪಿಸಿಕೊಳ್ಳಿ. ಹಾವುಗಳು ಮತ್ತೆ ಕರಡಿಗಳನ್ನು ಬೇಟೆ ಆಡುವಷ್ಟು ಸ್ಟ್ರಾಂಗ್ ಆದ ಟಾಪ್ ಪ್ರಿಡೇಟರ್. ಇದು 10,000 ವರ್ಷಗಳ ನಂತರ ವಾಪಸ್ ಬಂದಿದೆ. ಜುರಾಸಿಕ್ ಪಾರ್ಕ್ನ ಡೈನೋಸಾರ್ಗಳ ತರ ಇದನ್ನು ಸೀಕ್ರೆಟ್ ಆಗಿ ಬೆಳೆಸಲಾಗ್ತಾ ಇದೆ. ಇದು ಸೈನ್ಸ್ ಫಿಕ್ಷನ್ ತರ ಅನಿಸ್ತಾ ಇದೆ ಅಲ್ಲವೇ? ಆದರೆ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಇನ್ನೂ ಅನೇಕ ಪ್ರಭೇದಗಳು ಈ ಲಿಸ್ಟ್ ನಲ್ಲಿವೆ. ಮತ್ತೆ ಪ್ರತಿಯೊಂದನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೂಡ ಪ್ಲಾನ್ ಮಾಡಿದ್ದಾರೆ. ಈ ತೋಳಗಳನ್ನು ಹೇಗೆ ವಾಪಸ್ ತಂದರು ಅನ್ನೋ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. 10,000 ವರ್ಷಗಳ ಹಿಂದಿನ ಜೀವಿಯನ್ನು ಮತ್ತೆ ಬದುಕಿಸೋಕೆ ಅವುಗಳ ಕಂಪ್ಲೀಟ್ ಜೀನೋಮ್ ಬೇಕಿತ್ತು. ಬೇಸಿಕಲಿ ಫುಲ್ DNA ಬ್ಲೂ ಪ್ರಿಂಟ್. ಅವರು ಇದನ್ನು 2 ಹಳೆ ಕಾಲದ ಸ್ಯಾಂಪಲ್ಗಳಲ್ಲಿ ಕಂಡುಕೊಂಡರು. ಒಂದು 72,000 ವರ್ಷಗಳ ಹಿಂದಿನ ಭಯಾನಕ ತೋಳದ ತಲೆಬುರುಡೆ. ಹೌದು, 72,000 ವರ್ಷಗಳು. ಇದನ್ನು ನೆನಪಿಟ್ಟುಕೊಳ್ಳಿ. ರಾಜರಾಜ ಚೋಳ 1,000 ವರ್ಷಗಳ ಹಿಂದೆ ಇದ್ರು. ಯೇಸು ಕ್ರಿಸ್ತ ಸುಮಾರು 2,000 ವರ್ಷಗಳ ಹಿಂದೆ. ಆದರೆ ಈ ತಲೆಬುರುಡೆ 72,000 ವರ್ಷಗಳಷ್ಟು ಹಳೆಯದು. ಇದು ಬೆರಗುಗೊಳಿಸುವ ವಿಷಯ. ಎರಡನೇ ಸ್ಯಾಂಪಲ್ 13,000 ವರ್ಷಗಳ ಹಿಂದಿನ ಭಯಾನಕ ತೋಳದ ಹಲ್ಲು. ಸೈಂಟಿಸ್ಟ್ಸ್ ಈ ಜೀನೋಮ್ಗಳನ್ನು ಯೂಸ್ ಮಾಡಿ ಇವತ್ತಿನ ತೋಳಗಳ ಜೊತೆ ಕಂಪೇರ್ ಮಾಡಿ ಅವುಗಳನ್ನು ಮತ್ತೆ ರೆಡಿ ಮಾಡಿದರು. ಇದು ಸೈನ್ಸ್ನ ಒಂದು ದೊಡ್ಡ ಸಾಧನೆ. ಚಿಂತೆ ಮಾಡಬೇಡಿ, ನಾವು ಜಾಸ್ತಿ ಟೆಕ್ನಿಕಲ್ ವಿಷಯಗಳಿಗೆ ಹೋಗೋದಿಲ್ಲ. ಇದರ ಸಿಂಪಲ್ ಫಾರ್ಮ್ ಹೀಗಿದೆ. ಸೈಂಟಿಸ್ಟ್ಸ್ ಕ್ಲೋನಿಂಗ್ ಮೆಥಡ್ ಯೂಸ್ ಮಾಡಿದ್ರು. ನಿಮಗೆ ಬಾಡಿಗೆ ತಾಯಂದಿರ ಬಗ್ಗೆ ಗೊತ್ತಿದೆ ಅಲ್ವಾ? ಬೇರೆಯವರು ನಿಮಗೋಸ್ಕರ ಮಗು ಹೊತ್ತ ಹಾಗೆ. ಅದೇ ಕಾನ್ಸೆಪ್ಟ್ ಅನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಭ್ರೂಣವನ್ನು ಸಾಕು ನಾಯಿಯ ಗರ್ಭದಲ್ಲಿ ಇಟ್ಟರು. ಮತ್ತೆ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ನಂತರ ಮರಿಗಳು ಹುಟ್ಟಿದವು. ಹೀಗೆ ರೋಮುಲಸ್ ಮತ್ತೆ ರೆಮುಸ್ ಅಂತ 2 ಭಯಾನಕ ತೋಳಗಳು 10,000 ವರ್ಷಗಳ ನಂತರ ಮತ್ತೆ ಜೀವಂತವಾಗಿ ಬಂದವು. ಖಲೀಸಿ ಅಂತ ಮತ್ತೊಂದು ಮರಿ ಜನವರಿ 1, 2025 ಹುಟ್ಟಿತು. ಈ 3 ತೋಳಗಳನ್ನು ಸೀಕ್ರೆಟ್ ಆಗಿ ಬೆಳೆಸಲಾಗ್ತಾ ಇದೆ. ಅವು ಸುಮಾರು 6 ಅಡಿ ಉದ್ದ ಬೆಳೆಯುತ್ತವೆ. ಇದು ತುಂಬಾ ದೊಡ್ಡ ಸೈಜ್. ಅದಕ್ಕೆ ಅವು ಸ್ಟ್ರಾಂಗ್ ಸೆಕ್ಯೂರಿಟಿ ಅಲ್ಲಿವೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಅವುಗಳನ್ನು ಯಾಕೆ ವಾಪಸ್ ತರಬೇಕು? ಇದರ ಉದ್ದೇಶ ಏನು? ಸಿಇಒ ಅವರ ಪ್ರಕಾರ 2050 ಹೊತ್ತಿಗೆ ಭೂಮಿ ಮೇಲಿನ ಅರ್ಧದಷ್ಟು ಪ್ರಭೇದಗಳು ನಾಶವಾಗೋ ಚಾನ್ಸ್ ಇದೆ. ಕೃಷಿ, ರಸ್ತೆಗಳು, ಕಟ್ಟಡಗಳು, ಮನುಷ್ಯರು ಎಕ್ಸ್ಪಾಂಡ್ ಆದ ಪ್ರತಿ ಸಲವೂ ನೇಚರ್ ಕುಗ್ಗುತ್ತೆ. ಕಾಡುಗಳನ್ನು ಕಳೆದುಕೊಂಡ್ರೆ ನೀವು ಪ್ರಭೇದಗಳನ್ನು ಕಳೆದುಕೊಳ್ಳುತ್ತೀರಿ. ಇದು ಕ್ರೂರ ಆದ್ರೂ ಸತ್ಯ. ಮತ್ತೆ ಒಂದು ದಿನ ನಾವು ಕೂಡ ಇದೇ ಸಿಚುವೇಶನ್ ಅನ್ನು ಫೇಸ್ ಮಾಡಬೇಕಾಗಬಹುದು. ನಾವು ಮಾತಾಡ್ತಾ ಇರೋವಾಗಲೇ ಪ್ರಭೇದಗಳು ಕಣ್ಮರೆಯಾಗ್ತಾ ಇವೆ. 2050 ಹೊತ್ತಿಗೆ ಅವುಗಳಲ್ಲಿ ಅರ್ಧದಷ್ಟು ನಾಶವಾಗಬಹುದು. ಅದಕ್ಕೆ ಸೈಂಟಿಸ್ಟ್ಸ್ DNA ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕಳೆದುಕೊಂಡಿರೋದನ್ನ ಮತ್ತೆ ಬದುಕಿಸ್ತಾ ಇದ್ದಾರೆ. ಇದೇ ಅವರ ಮೇನ್ ಗೋಲ್. ಮತ್ತೆ ಭಯಾನಕ ತೋಳ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ಅನೇಕ ಪ್ರಭೇದಗಳು ಈ ಲೈನ್ ನಲ್ಲಿವೆ. ಭಯಾನಕ ತೋಳಗಳು ಯಾಕೆ ಸತ್ತು ಹೋದವು ಅಂತ ನಿಮಗೆ ಗೊತ್ತಾ? ಅವು 10,000 ವರ್ಷಗಳ ಹಿಂದೆ ನಾರ್ತ್ ಅಮೆರಿಕಾವನ್ನು ರೂಲ್ ಮಾಡಿದ್ವು. ಹಿಮಯುಗ ಮುಗಿಯುತ್ತಿದ್ದ ಟೈಮಲ್ಲಿ ಹವಾಮಾನ ಬದಲಾಯಿತು. ಮನುಷ್ಯರು ಒಳಗೆ ಬರಲು ಶುರು ಮಾಡಿದ್ರು. ತೋಳಗಳು ಆ ಚೇಂಜ್ಗೆ ಅಡ್ಜಸ್ಟ್ ಆಗೋಕೆ ಆಗಲಿಲ್ಲ. ಕೆಲವು ಎಕ್ಸ್ಪರ್ಟ್ಸ್ ಮೊದಲಿನ ಮನುಷ್ಯರನ್ನು ಕೂಡ ಬ್ಲೇಮ್ ಮಾಡ್ತಾರೆ. ಮನುಷ್ಯರು ಎಲ್ಲಿಗೆ ಹೋದ್ರೋ ಅಲ್ಲಿ ಪ್ರಭೇದಗಳು ಕಣ್ಮರೆಯಾಗೋಕೆ ಶುರುವಾಯಿತು. ನಾವು ಭೂಮಿಗೆ ಬಂದು ಜಸ್ಟ್ 50,000 ವರ್ಷಗಳು ಅಷ್ಟೇ. ಮಾಡರ್ನ್ ಸೊಸೈಟಿ ಜಸ್ಟ್ 5,000 ವರ್ಷಗಳು. ಆದ್ರೂ ಮನುಷ್ಯರು ಈ ಪ್ರಭೇದಗಳನ್ನು ಸಾಯೋ ಹಂತಕ್ಕೆ ತಳ್ಳಿದ್ರು. ಸತ್ತು ಹೋದ ಪ್ರಭೇದಗಳನ್ನು ಮತ್ತೆ ಬದುಕಿಸೋದು ಅವರ ಗೋಲ್. ಮತ್ತೆ ಇದು ಜಸ್ಟ್ ಸ್ಟಾರ್ಟಿಂಗ್. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರೋದು ಉಣ್ಣೆಯ ಆನೆ. ಅದರ ಬಗ್ಗೆ ನೀವು ಕೇಳಿರಬಹುದು ಅಲ್ವಾ? ಆ ದೊಡ್ಡದಾದ ತುಪ್ಪಳದ ಆನೆಯ ಸಂಬಂಧಿ. ಇದು ಇವತ್ತಿನ ಆನೆಗಳಿಗಿಂತಲೂ ದೊಡ್ಡದಾಗಿತ್ತು. ಮಾಡರ್ನ್ ಎಲಿಫೆಂಟ್ಸ್ ಅತಿ ದೊಡ್ಡ ಭೂಮಿ ಪ್ರಾಣಿಗಳು.
ಅವು ಸುಮಾರು 10 ರಿಂದ 12 ಫೀಟ್ ಎತ್ತರ ಇರ್ತವೆ. ದೇವಸ್ಥಾನದ ಆನೆಗಳು ಕಾಮನ್ ಆಗಿ 7 ರಿಂದ 10 ಫೀಟ್ ಎತ್ತರ ಇರ್ತವೆ. ಆದರೆ ಉಣ್ಣೆಯ ಆನೆಗಳು 10 ಫೀಟ್ ಇಂದ ಸ್ಟಾರ್ಟ್ ಆಗ್ತಿದ್ವು. ಕೆಲವು 12 ಫೀಟ್ ಎತ್ತರವನ್ನು ಕೂಡ ಮುಟ್ಟಿದ್ವು. ಮತ್ತೆ ಅವುಗಳ ದಂತಗಳು 15 ಫೀಟ್ ಉದ್ದ ಇದ್ವು. ಅವುಗಳ ದಂತಗಳು ತಮ್ಮ ಎತ್ತರಕ್ಕಿಂತಲೂ ಉದ್ದ ಬೆಳೆಯುತ್ತಿದ್ದವು. ಅಂತಹ ಒಂದು ಅನಿಮಲ್ ಅನ್ನು ಡೈರೆಕ್ಟ್ ಆಗಿ ನೋಡೋದು ಥ್ರಿಲ್ಲಿಂಗ್ ಆಗಿರುತ್ತೆ. ಅದು ರಿಯಲ್ ಜೈಂಟ್. ಅವು 1000 ಕಿಲೋಗ್ರಾಮ್ಸ್ಗಿಂತಲೂ ಜಾಸ್ತಿ ತೂಕ ಇದ್ವು. ಇವತ್ತಿನ ಆನೆಗಳಿಗಿಂತಲೂ ಹೆವಿಯರ್. ಒಂದು ಹ್ಯೂಜ್ ಕ್ರಿಯೇಚರ್. ದೊಡ್ಡ ಮನುಷ್ಯನಿಗೂ ಅದು ದೊಡ್ಡದಾಗಿ ಕಾಣಿಸ್ತಿತ್ತು. ಮ್ಯಾಮತ್ಗಳು ಸ್ಟೀರಾಯ್ಡ್ಸ್ ಮೇಲೆ ಇರೋ ಎಲಿಫೆಂಟ್ಸ್ ತರ. ಸೈಂಟಿಸ್ಟ್ಸ್ ಅವುಗಳನ್ನು ವಾಪಸ್ ತರೋಕೆ ವಾಂಟ್ ಮಾಡ್ತಾ ಇದ್ದಾರೆ. ಅವರು 2028 ಹೊತ್ತಿಗೆ ಅದನ್ನು ವಾಪಸ್ ತರೋಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅವು ಬಹಳ ಹಿಂದೆಯೇ ಸತ್ತು ಹೋಗಿವೆ. ಈಗ ಅವುಗಳನ್ನು ವಾಪಸ್ ತರೋಕೆ ಎಫರ್ಟ್ಸ್ ನಡೀತಾನೆ ಇವೆ. ಅವರು ಟ್ಯಾಸ್ಮೇನಿಯನ್ ಟೈಗರ್ ಅನ್ನು ಕೂಡ ರಿವೈವ್ ಮಾಡ್ತಾ ಇದ್ದಾರೆ. ಒಮ್ಮೆ ಟಾಪ್ ಪ್ರಿಡೇಟರ್ ಆಗಿದ್ದ ಇದು ಈಗ ಕಂಪ್ಲೀಟ್ಲಿ ಗಾನ್ ಆಗಿದೆ. ಆದರೆ ಬಹುಶಃ ಜಾಸ್ತಿ ಟೈಮ್ ಇಲ್ಲ. ಮನುಷ್ಯರು ಅವುಗಳನ್ನು ಎಲಿಮಿನೇಟ್ ಮಾಡಿದ್ರು. ಡೋಡೋ ಬರ್ಡ್ ಸ್ಟೋರಿ ಕೂಡ ಇದೇ ತರ. ಅದು ಕೂಡ ಈ ಲಿಸ್ಟ್ ನಲ್ಲಿದೆ. ರೆಡ್ ವುಲ್ಫ್ ಬದುಕೋಕೆ ಸ್ಟ್ರಗಲ್ ಮಾಡ್ತಾ ಇದೆ. ಅದು ಎಕ್ಸ್ಟಿಂಕ್ಷನ್ ಎಡ್ಜ್ ನಲ್ಲಿದೆ. ಅದನ್ನು ಸೇವ್ ಮಾಡೋಕೆ ಹೈಯರ್ ನಂಬರ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದಕ್ಕೆ ಹೌದು, ಕಳೆದು ಹೋದದ್ದನ್ನು ವಾಪಸ್ ತರೋದು ಮತ್ತೆ ಉಳಿದಿರೋ ಪ್ರಭೇದಗಳನ್ನು ಸೇವ್ ಮಾಡೋದು ಅವರ ಗೋಲ್ ಆಗಿದೆ. ನಾನು ಸೈನ್ಸ್ ಫಿಕ್ಷನ್ ಸ್ಟೋರೀಸ್ನ ಫ್ಯಾನ್ ಆಗಿರೋದ್ರಿಂದ ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ ನನಗೂ ಅರ್ಥ ಆಗುತ್ತೆ. ಈ ಸ್ಪೀಡ್ ಅಲ್ಲಿ ಹೋದ್ರೆ ಡೈನೋಸಾರ್ಗಳು ಕೂಡ ಒಂದು ದಿನ ವಾಪಸ್ ಬರಬಹುದು. ಆದರೆ ಮೊದಲು ಡೈನೋಸಾರ್ಗಳನ್ನು ವಾಪಸ್ ತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅಪೋಸಿಷನ್ ಬರಬಹುದು. ಈಗಲೂ ಕ್ರಿಟಿಕ್ಸ್ ಇದ್ದಾರೆ. ಅಳಿವು ಅನ್ನೋದು ನ್ಯಾಚುರಲ್ ಪ್ರೋಸೆಸ್, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಬಾರದು ಅಂತ ಅವರು ವಾದ ಮಾಡ್ತಾರೆ. ಇದು ನೇಚರ್ಗೆ ಅಗೇನ್ಸ್ಟ್ ಅಂತ ಅವರು ಹೇಳ್ತಾರೆ. ಡೈನೋಸಾರ್ಗಳನ್ನು ವಾಪಸ್ ತರೋದು ರಿಸ್ಕ್ ತಗೊಳ್ಳೋ ಹಾಗೆ. ಅದಕ್ಕೆ ಅವರು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ತೋಳಗಳ ಜೊತೆ ಅಥವಾ ಕೆಂಪು ತೋಳಗಳನ್ನು ಉಳಿಸೋ ಮೂಲಕ. ಬಹುಶಃ ಮ್ಯಾಮತ್ ನೆಕ್ಸ್ಟ್ ಲೈನ್ ಅಲ್ಲಿ ಇರಬಹುದು. ವೇಟ್ ಮಾಡೋಣ, ನೋಡೋಣ. ಅದು ನಿಜಕ್ಕೂ ಆದ್ರೆ ಅಮೇಜಿಂಗ್ ಆಗಿರುತ್ತೆ. ಇದು ಆಶ್ಚರ್ಯದ ವಿಷಯ ಆಗಿತ್ತಲ್ವಾ? ಅಳಿದು ಹೋದ ಪ್ರಾಣಿಗಳನ್ನು ಇಷ್ಟಪಡೋರ ಜೊತೆ ಇದನ್ನು ಶೇರ್ ಮಾಡಿ. ಅವರಿಗೆ ಸೀಕ್ರೆಟ್ಸ್ ಮತ್ತೆ ಕಳೆದು ಹೋದ ಜೀವಿಗಳ ಬಗ್ಗೆ ಇಂಟರೆಸ್ಟ್ ಇದ್ರೆ ಅವರಿಗೆ ಕಳುಹಿಸಿ.